ಬ್ರಿಟಿಷ್ ಅಧಿಕಾರಿಯನ್ನು ಕೊಲೆಗೈದ ಆರೋಪದ ಮೇಲೆ ಚಾಪೇಕರ್ ಸಹೋದರರನ್ನು ನೇಣಿಗೇರಿಸಿದಾಗ ದೇವರ ಮನೆಯಲ್ಲಿ ಬಾಗಿಲು ಜಡಿದುಕೊಂಡು ದೇವಿಯ ಮುಂದೆ ರೋಧಿಸುತ್ತಿದ್ದ 14 ವರ್ಷದ ಬಾಲಕ ದೇವಿಯನ್ನು ಕೇಳಿದ್ದು, ತಾಯಿ, ಚಾಪೇಕರ್ ಸಹೋದರರು ಮಾಡಿದ್ದು ಕೊಲೆಯೋ ಅಥವಾ ದುಷ್ಟ ಸಂಹಾರವೋ? ಸಾವಿರಾರು ಭಾರತೀಯರ ಬಾಳನ್ನು ನರಕವಾಗಿಸಿದ್ದ ದುಷ್ಟನನ್ನು ಕೊಂದ ಅವರಿಗೇಕೆ ಶಿಕ್ಷೆ ಎಂಬ ಪ್ರಶ್ನೆ. ಮುಂದೆ ಪುಣೆಯ ಫರ್ಗಸನ್ ಕಾಲೇಜಿನಲ್ಲಿ ಪದವಿ ವ್ಯಾಸಂಗ ಮಾಡುತ್ತಿದ್ದಾಗ ಸ್ನೇಹಿತರೆಲ್ಲರನ್ನೂ ಒಟ್ಟುಗೂಡಿಸಿ ಅವರಲ್ಲಿ ಸ್ವಾತಂತ್ರ್ಯದ ಕಿಚ್ಚು ಹಚ್ಚಲು ಪ್ರಯತ್ನಿಸಿದ ತಪ್ಪಿಗೆ ಕಾಲೇಜಿನ ಹಾಸ್ಟೆಲ್ನಿಂದ ಹೊರದಬ್ಬಲ್ಪಟ್ಟ ಮೊದಲ ವಿದ್ಯಾರ್ಥಿ ಅವರೇ. ನಂತರ ಉನ್ನತ ವ್ಯಾಸಂಗಕ್ಕಾಗಿ ಬ್ರಿಟನ್ಗೆ ತೆರಳಿದ್ದ ಆ ವಿದ್ಯಾರ್ಥಿ ಅಲ್ಲಿನ ಇಂಡಿಯಾ ಹೌಸ್ನಲ್ಲಿ ಮಾಡುತ್ತಿದ್ದ ಭಾಷಣಗಳು ಅದೆಷ್ಟು ಶಕ್ತಿಶಾಲಿಯಾಗಿತ್ತೆಂದರೆ, ಬ್ರಿಟಿಷರ ನೆಲದಲ್ಲಿ ಬ್ರಿಟಿಷರ ವಿರುದ್ಧ ಭಾರತದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಲು ಯುವಕರ ಒಂದು ಪಡೆಯೇ ಸಿದ್ಧವಾಗಿ ಬಿಟ್ಟಿತ್ತು. ಬ್ರಿಟಿಷ್ ಅಧಿಕಾರಿ ಕರ್ಜನ್ ವ್ಯಾಲಿಯನ್ನು ಕೊಂದು ವಿದೇಶದಲ್ಲಿ ನೇಣಿಗೇರಿದ ಭಾರತದ ಮೊದಲ ಕ್ರಾಂತಿಕಾರಿ 25 ವರ್ಷದ ಮದನ್ ಲಾಲ್ ಧಿಂಗ್ರಾ ಕೂಡ ಇದೇ ಸಾವರ್ಕರ್ ಪ್ರಭಾವಕ್ಕೆ ಸಿಕ್ಕಿ ಅಪ್ರತಿಮ ದೇಶಭಕ್ತನಾಗಿ ರೂಪುಗೊಂಡ ಶೋಕಿಲಾಲ. ನಂತರ ಬ್ರಿಟಿಷರು ಅವರನ್ನು ಬಂಧಿಸಿ ಸಾಗರದ ಮೂಲಕ ಭಾರತಕ್ಕೆ ಕರೆತರುವಾಗ ಬ್ರಿಟಿಷ್ ಕಾವಲುಗಾರರ ಕಣ್ತಪ್ಪಿಸಿ ಸಾಗರಕ್ಕೆ ಹಾರಿ ಭೋರ್ಗರೆವ ಸಾಗರದ ವಿರುದ್ಧವೇ ಈಜಿ ಪರಾರಿಯಾಗುವ ಮಹಾಸಾಹಸಕ್ಕೆ ಕೈ ಹಾಕಿದ್ದವರು ಇದೇ ಸಾವರ್ಕರ್. ಇವರ ಕ್ರಾಂತಿಕಾರಿ ಯೋಜನೆಗಳನ್ನು ಅರ್ಥ ಮಾಡಿಕೊಂಡ ಬ್ರಿಟಿಷರು ಅವರಿಗೆ ನೀಡಿದ್ದು 2 ಅವಧಿಯ ಕರಿನೀರಿನ ಶಿಕ್ಷೆ, ಅಂದರೆ ಬರೋಬ್ಬರಿ 50 ವರ್ಷ ಅಂಡಮಾನಿನ ಜೈಲಿನಲ್ಲಿ ಕೊಳೆಯುವ ಅವಕಾಶ. ಆದರೂ ಸಾವರ್ಕರ್ ಎದೆಗುಂದಲಿಲ್ಲ. ಹೇಗಾದರೂ ಮಾಡಿ ಜೈಲಿನಿಂದ ಹೊರಬಂದು ಮತ್ತೆ ಭಾರತದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಬೇಕು ಎಂದು ನಿರಂತರವಾಗಿ ಶ್ರಮಿಸಿದವರು ಅವರು. ಭಾರತದ ಸ್ವಾತಂತ್ರ್ಯ ಸಂಗ್ರಾಮದ ಮಹಾನಾಯಕರಲ್ಲಿ ವಿನಾಯಕ ದಾಮೋದರ್ ಸಾವರ್ಕರ್ ಕೂಡ ಒಬ್ಬರು. ಆದರೆ ನಮ್ಮ ರಾಜಕೀಯ ವ್ಯವಸ್ಥೆ ಮತ್ತು ಆ ರಾಜಕೀಯ ವ್ಯವಸ್ಥೆಯಿಂದ ಸೃಷ್ಟಿಸಲ್ಪಟ್ಟ ಸುಳ್ಳು ಇತಿಹಾಸ ಸಾವರ್ಕರ್ ಅವರಿಗೆ ಸಲ್ಲಬೇಕಾದ ಮರ್ಯಾದೆಯನ್ನು ಎಂದೂ ಸಲ್ಲಿಸಲಿಲ್ಲ. ಕಾರಣವೇನು ಗೊತ್ತೇ? ಅದೇ ಸಾವರ್ಕರ್ ಆಡಿದ ಹಿಂದೂ ರಾಷ್ಟ್ರದ ಮಾತು. ಭಾರತವನ್ನು ಧರ್ಮದ ಆಧಾರದ ಮೇಲೆ ವಿಭಜಿಸುವ ಆಲೋಚನೆಯನ್ನು ಸಾವರ್ಕರ್ ಕಡಾಖಂಡಿತವಾಗಿ ವಿರೋಧಿಸುತ್ತಿದ್ದರು. ಹಿಂದೂ ಮಹಾಸಭಾದ ಅಧ್ಯಕ್ಷರಾಗಿದ್ದ ಸಾವರ್ಕರ್ ಓಲೈಕೆ ರಾಜಕಾರಣವನ್ನು ಬಲವಾಗಿ ವಿರೋಧಿಸಿದವರು. ನೀವು ಬಂದರೆ ನಿಮ್ಮ ಜೊತೆ, ಬರದಿದ್ದರೆ ನಿಮ್ಮನ್ನು ಬಿಟ್ಟು, ಅಡ್ಡವಾದರೆ ಮೊದಲು ನಿಮ್ಮನ್ನೇ ಮೆಟ್ಟಿ ನಾವು ಸ್ವಾತಂತ್ರ್ಯ ಗಳಿಸುವುದಂತೂ ನಿಶ್ಚಿತ ಎಂದವರು ಸಾವರ್ಕರ್. ಸಾವರ್ಕರ್ ಅವರಿಗೆ ಇಷ್ಟು ದೊಡ್ಡ ವಿರೋಧಿ ಬಣ ಹುಟ್ಟುಕೊಳ್ಳಲು ಕಾರಣವೇನು ಎಂಬುದು ನಿಮಗೀಗ ಅರ್ಥವಾಗಿರಬೇಕಲ್ಲವೇ? ಈ ಎಲ್ಲ ರಾಜಕೀಯ ಷಡ್ಯಂತ್ರಗಳನ್ನು ಮೀರಿ ಸ್ವಾತಂತ್ರ್ಯವೀರ ಸಾವರ್ಕರ್ ಅವರ ನಿಜವಾದ ವ್ಯಕ್ತಿತ್ವ ಮತ್ತು ದೇಶಕ್ಕಾಗಿ ಅವರು ನಡೆಸಿದ ಹೋರಾಟದ ನೈಜ ಚಿತ್ರಣವನ್ನು ಪ್ರತಿಯೊಬ್ಬರಿಗೂ ತಲುಪಿಸೋಣ. ಭಾರತದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಬೆಲೆ ಕಟ್ಟಲಾಗದ ಮಾಣಿಕ್ಯ ವಿನಾಯಕ ದಾಮೋದರ್ ಸಾವರ್ಕರ್ ಅವರ ಜನ್ಮ ಜಯಂತಿಯಂದು ನಮ್ಮ ಪ್ರಥಮ್ ಸಂಸ್ಕಾರ್ ವಾಹಿನಿಯ ಪರವಾಗಿ ಅವರಿಗೆ ಶತಶತ ನಮನಗಳು. ಭಾರತ್ ಮಾತಾ ಕಿ ಜೈ.